ನೀವೇನಾದ್ರೂ ಪ್ಲಾನ್ ಮಾಡಿದ್ರಾ? ಹಾ, ಗೋವಾದಲ್ಲಿ ನನ್ನ ಫ್ರೆಂಡ್ ಒಬ್ಬ ಚಾಬ್ರಿಯಾ ಅಂತಿದ್ದಾನೆ. ಅವನು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಇದೆ. ಅವನ ಹತ್ರ ನಮ್ಮ ವಿಷಯ ಹೇಳಿದೆ. ಅದಕ್ಕೆ ಅವನು ನಿಮಗೆ ಪಾರ್ಟ್ನರ್ಶಿಪ್ ಕೊಡ್ತೀನಿ, ಗೋವಾ ಡಿಸ್ಟ್ರಿಬ್ಯೂಷನ್ ನೀನೇ ನೋಡ್ಕೊ ಅಂತ ಹೇಳಿದ್ದಾನೆ. ಸೊ ನಾವು ಗೋವಾದಲ್ಲೇ ಸೆಟ್ಲ್ ಆಗ್ಬೇಡ. ನನಗೆ ಗೋವಾ ಅಂದ್ರೆ ತುಂಬಾ ಇಷ್ಟ. ಆ ಬೀಚು, ಆ ಪ್ಲೇಸು, ಐ ಲವ್ ಇಟ್. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ರಂಜಿತ್, ನಿಮ್ ಇನ್ಕಮ್ ಎಷ್ಟಂತೆ? ತಿಂಗಳಿಗೆ ಒಂದೂವರೆ ಲಕ್ಷ ಬರ್ಬೋದು. 1 lakh per month? ಯಾ, ಹ್ಯಾಪಿ? ಸೋ ಹ್ಯಾಪಿ. ರಂಜಿತ್, ನಿಮ್ ಫ್ರೆಂಡ್ ಏನ್ ಬಿಸ್ನೆಸ್ ಮಾಡ್ತಾರೆ? ಬಿಡು, ಅದೇನಿಕೆ? ಅಲ್ಲ, ಬರೀ ಆ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಅಪಾರ್ಟ್ಮೆಂಟು ಅಷ್ಟೊಂದು ಸ್ಯಾಲ್ರಿ ಎಲ್ಲ ಕೊಡ್ತಾ ಇದಾರಲ್ಲ, ಅದಕ್ಕೆ ಕೇಳ್ದೆ. ಅದೆಲ್ಲ ನಿನ್ಗೆ ಯಾಕೆ ಸಾಕ್ಷಿ, ಬಿಡು. ಗಂಡ ಏನ್ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಹೆಂಡತಿ ಕರ್ತವ್ಯ. ಅದು 2 ನಂಬರ್ ದಂಧೆ. ಅಂದ್ರೆ ಸ್ಮಗ್ಲಿಂಗ್. ಅಲ್ಲಿಗೆ ಹೋಗಿ ಇಂಥ ಇಲ್ಲಿಗಲ್ ಕೆಲಸ ಮಾಡೋದಾ? ಸೋ ವಾಟ್ ಸಾಕ್ಷಿ, ಕೈ ತುಂಬಾ ದುಡ್ಡು ಸಿಗುತ್ತೆ. ಗೋಸ್ಕರ ಇಂಥ ಕೆಲಸ ಮಾಡಕ್ಕಾಗತ್ತಾ ರಂಜಿತ್? ಯಾವ್ದೋ ಬೇರೆ ಊರ್ಗ್ ಹೋಗಿ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಈ ತರದ ಕೆಲಸ ಮಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಸಾಕ್ಷಿ. ನೋಡಿ, ಈ ತರದ ಕೆಲಸ ಲಕ್ಷ ಕೊಟ್ರೆ ಅಲ್ಲ, ಕೋಟಿ ಕೊಟ್ರು ಮಾಡಬಾರ್ದು. ಹೆದರ್ಕು ಬೇಡ ಸಾಕ್ಷಿ. ಚಾಬ್ರಿಯಾ ತುಂಬಾ ನೀಟಾಗಿ ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಳ್ಳೋದಾಗೆ ಡೀಲ್ ಮಾಡ್ಕೊಂಡು ಬಂದಿದ್ದಾನೆ. ಏನ್ ರಂಜಿತ್, ನೀವು ಒಬ್ಬ ದೇಶದ್ರೋಹಿನ ಹೊಗಳ್ತಾ ಇದ್ದೀರಲ್ಲ, ಮೋಸ ಅಲ್ವಾ ಇದು? ನಮ್ದು ಜೀವನ ನಡಿಬೇಕಲ್ಲ ಸಾಕ್ಷಿ. ಒಳ್ಳೆ ಕೆಲಸನೇ ಸಿಗ್ಲಿ ಅಂತ ಕಾಯ್ತಾ ಕೂತ್ರೆ ಈ ಜನ್ಮದಲ್ಲಿ ನಮ್ಮ ಮದುವೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ರಂಜಿತ್. ಇಷ್ಟೆಲ್ಲ ಹೋರಾಟ ಮಾಡಿ ಓಡ್ ಹೋಗಿ ಮದ್ವೆ ಆಗ್ತಾ ಇದೀವಿ. ನಾವು ಕಟ್ಕೊಳ್ಳೋ ಹೊಸ ಬದುಕು ಕಷ್ಟದಿಂದ ಕೂಡಿದ್ರು ಪರವಾಗಿಲ್ಲ, ಆದ್ರೆ ಬೇರೆಯವ್ರಿಗೆ ಮೋಸ ಮಾಡಿ ಆ ಹಣದಿಂದ ಅನ್ನ ತಿನ್ನಬಾರ್ದು. ಸ್ವಲ್ಪ ವರ್ಷ ಕಳೆದ್ಮೇಲೆ ನಾವಿಬ್ರು ಲೀಡ್ ಮಾಡ್ತಾ ಇರೋ ಲೈಫ್ನ ನೋಡಿ 2 ಮನೆಯವರು ಹೆಮ್ಮೆ ಪಡ್ಬೇಕು. ತಲೆ ತಗ್ಸೋ ಹಾಗಾಗ್ಬಾರ್ದು ರಂಜಿತ್. ಮದ್ವೆ ಆದ್ಮೇಲೆ ನಾನೇನೆಲ್ಲ ಜವಾಬ್ದಾರಿನೂ ನಿಮ್ಮೇಲೆ ಹಾಕ್ಬಿಡಲ್ಲ. ನಾನು ಇನ್ನು ಮುಂದಕ್ಕೆ ಓದ್ತೀನಿ. ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ, ಎಲ್ಲ ಒಂದ್ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಒಂದ್ ವೇಳೆ ನನಗೆ ಕೆಲಸ ಸಿಗ್ಲೇ ಇಲ್ಲ ಅಂದ್ಕೊಳ್ಳಿ, ಮನೆಯಲ್ಲಿ 4 ಮಕ್ಳು ಟ್ಯೂಷನ್ ಹೇಳ್ಕೊಟ್ಟಾದ್ರೂ ಸರಿ, ಮನೆನ ನಿಭಾಯಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ರಂಜಿತ್. ಓಕೆ, ಆಸ್ ಯು ವಿಶ್. ಬೇರೆ ಏನು ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ರಂಜಿತ್, ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ. ಸಾಕ್ಷಿ, ನಾನು ಬೇರೆ ಹುಡುಗಿನ ಮದುವೆ ಆದರೂ ನಿನ್ನ ಮಾತ್ರ ಮನಸ್ಸಿಂದ ತೆಗೆದು ಹಾಕಕ್ಕಾಗಲ್ಲ ಸಾಕ್ಷಿ. ನನಗೂ ಅಷ್ಟೇ ರಂಜಿತ್, ನಿಮ್ಮನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಏನ್ ಮಾಡೋದು? ನಿಮ್ ತಂದೆ ಮದ್ವೆಗೆ ಒಪ್ಪಿದಿದ್ರೆ ನಮ್ಮ ಮದ್ವೆ ಆಗ್ತಾ ಇತ್ತು. ಆದ್ರೆ ಅವ್ರು ಒಪ್ತಾ ಇಲ್ವಲ್ಲ. ಹ್ಞೂ ಸಾಕ್ಷಿ, ನನ್ನ ತಂದೆ ಒಪ್ಪೋ ಚಾನ್ಸ್ ಇಲ್ವೇ ಇಲ್ಲ ಅನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ದೂರ ದೂರ ಆಗ್ಬಿಡ್ತೀವ ರಂಜಿತ್? ಬೇರೆ ದಾರಿ ಇಲ್ಲ ಸಾಕ್ಷಿ. ನನ್ನ ತಂದೆಗೆ ವಿರುದ್ಧವಾಗಿ ನಿಲ್ಲೋದಕ್ಕೆ ನನಗಿಷ್ಟ ಇಲ್ಲ. ನನಗೂ ಅಷ್ಟೇ ರಂಜಿತ್. ನನ್ನ ತಂದೆ ತಾಯಿನ ಎದುರು ಹಾಕೊಂಡು ಬದುಕೋ ಸಾಮರ್ಥ್ಯ ಇಲ್ಲ. ಹಾಗಿದ್ರೆ ಬೇರೆ ಬೇರೆ ಆಗೋಣವಾ? ಕೇಳ್ತಾ ಇದ್ದೀನಲ್ಲ, ಹೇಳಿ ಸಾಕ್ಷಿ, ಬೇರೆ ಬೇರೆ ಆಗೋಣವಾ? ರಂಜಿತ್, but I miss you a lot. I miss you too, ಸಾಕ್ಷಿ. ಏನು ಇದು ಆರ್ಯ? ನಾವು ಅನ್ಕೊಂಡಿರೋ ಥರ ಮಾತಾಡಲೇ ಇಲ್ಲ. ಬೇರೆ ಬೇರೆ ಆಗೋಣ ಅಂತ ಹೇಳ್ತಿದ್ದಾರೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಡ್ಯಾಡ್. ಇವ್ರ ಮಾತನ್ನು ನಂಬಕ್ಕಾಗಲ್ಲ. ಇವ್ರಿಬ್ರು ಏನೋ ಗೇಮ್ ಆಡ್ತಿದ್ದಾರೆ. ಮುಚ್ಚ ಬಾಯಿ. ಎಲ್ಲದಕ್ಕೂ ಅನುಮಾನಿಸ್ತಾನೆ. ನೀನು ಹುಟ್ಟಿದ್ದಂಗೆ ನಿನ್ ಹಿಂದೆನೇ ಅನುಮಾನ ಬಂತು ಅಂತ ಕಾಣಿಸುತ್ತೆ. ಅವನಿಗಂತೂ ಬುದ್ಧಿ ಇಲ್ಲ. ನಿನಗಂತೂ ಬುದ್ಧಿ ಬೇಡವಾ ಸೂರ್ಯ? ಅವನ ತಾಳಕ್ಕೆ ತಕ್ಕ ಕುಣಿತಿಯಲ್ಲ. ಹಾಗಲ್ಲಮ್ಮ, ಇದಕ್ಕೂ ಮುಂಚೆ ರಂಜಿತ್ ಏನೇನೋ ಹೇಳಿ ನಮ್ಮನ್ನು ಏರ್ಮಾರಿಸಿದ್ದಾರೆ. ಅದು ನಿಮಗೂ ಗೊತ್ತಲ್ವಾ? ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೆಯದು. ಅವರಿಬ್ರು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಪ್ರೂವ್ ಆಯ್ತು ತಾನೆ. ಇನ್ನಾದ್ರೂ ಅಪ್ಪ ಮಗ ಅವ್ರ ಮೇಲೆ ಅನುಮಾನ ಪಡೋದನ್ನ ನಿಲ್ಲಿಸಿ. ಅವನು ನಮ್ಮ ಮದುವೆ ಆಗಲ್ಲ ಅಂದಮೇಲೆ ಅವ್ನು ಯಾಕೆ ಪದೇ ಪದೇ ಮನೆಗೆ ಬರಬೇಕು? ಪಾರ್ಕಲ್ಲಿ ಮೀಟ್ ಆಗ್ತಾರೆ, ಮನೆಗೆ ಬಂದ್ರೆ ಬಾಗಿಲು ಹಾಕೊಂಡು ಮಾತಾಡ್ತಾರೆ. ಇದು ನೋಡಿದ್ರೆ ಅವ್ರು ಬೇರೆ ಬೇರೆ ಆಗೋ ಥರ ಇದೆಯಾ? ನಮಗ್ ಮೋಸ ಮಾಡಿ ಸುತ್ತಾಡ್ಬೇಕು ಅನ್ನೋದಿದ್ರೆ ಹೊರಗಡೆ ಎಲ್ಲಾದ್ರೂ ಸಿಗ್ತಾ ಇದ್ರು. ಈಗಿನ ಹುಡುಗರಿಗೆ ಸೀಕ್ರೆಟ್ ಆಗಿ ಮೀಟ್ ಮಾಡೋದನ್ನ ನಾವು ಹೇಳ್ಕೊಡ್ಬೇಕಾ? ನೋಡು, ಮನೆಗೆ ಕರೆಸಿ ಫ್ರೆಂಡ್ ತರ ಮಾತಾಡ್ಸಿ ಕಳಿಸ್ತಾ ಇದ್ದಾಳೆ. ನಂಬಬೇಕು ಆರ್ಯ. ಇಷ್ಟ್ರ ಮೇಲೂ ನೀವು ಸಾಕ್ಷಿ ಮೇಲೆ ಅನುಮಾನ ಪಡ್ತಾ ಇರೋದು ಅವಳಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ. ಸಾಕು ಮಾಡಿ ನೀವು ಅನುಮಾನ ಪಡೋದನ್ನ. ಆದರೆ ಒಂದು ವಿಷಯ, ಇನ್ಮೇಲೆ ಯಾವುದೇ ಕಾರಣಕ್ಕೂ ರಂಜಿತ್ ನಮ್ಮ ಮನೆಗೆ ಬರಬಾರ್ದು. ಸಾಕ್ಷಿ ಅವನನ್ನ ಹೊರಗಡೆ ಎಲ್ಲೂ ಮೀಟ್ ಮಾಡಬಾರ್ದು. ಅವಳು ಮತ್ತೆ ಅವನ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಮಗೆ ಅನುಮಾನ ಶುರುವಾಗುತ್ತೆ.
ಅವಳು ನಿಜವಾಗ್ಲೂ ಅವನ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಅಂದ್ರೆ ಅವಳು ಅವನನ್ನ ಸಂಪೂರ್ಣವಾಗಿ ಮರ್ತಿದ್ದಾಳೆ ಅಂತ ನಾನು ಅನ್ಕೋತೀನಿ. ಅದಿ ಈಗ ಹೊಸ ಆಟ. ಈ ಬಾಲ್ನ ನಾನು ನಿನ್ ಕಡೆಗೆ ಒದಿತೀನಿ. ನೀನು ಫುಟ್ಬಾಲ್ನಲ್ಲಿ ಗೋಲ್ ಕೀಪರ್ ತಡಿತಾನಲ್ಲ, ಆ ತರ ತಡಿಬೇಕು. ತಡಿತೀಯಾ? ಓಕೆನಾ? ಓಕೆ, ಗುಡ್ ಬೈ. ಅದಿ ರೆಡಿನಾ? Come on, Adi. ಎದ್ದೇಳು. ವೆರಿ ಗುಡ್, ವೆರಿ ಗುಡ್ ಆದಿ, ವೆರಿ ಗುಡ್. ನಿಂತ್ಕೋ ಆದಿ, ನಿಂತ್ಕೋ. ಹುಷಾರು, ಹುಷಾರು. ವೆರಿ ಗುಡ್ ಆದಿ, ವೆರಿ ಗುಡ್. ಓದಿಲ್ಲ? ಹೇಳು, ಹುಷಾರು. ಏಟ್ ಬಿತ್ತಪ್ಪ ಆದಿ. ಮೆಲ್ಲಗೆ ಕೂತ್ಕೋ. ಸಾರಿ ಕಣ ಆದಿ, ಈ ಆಟ ಬೇಡ ಕಣ. ಪಾಪ ನಿನ್ ತುಂಬಾ ನೋವಾಗುತ್ತೆ. ಅದೇ ನಿನ್ಗೊಂದು ವಿಷಯ ಗೊತ್ತಾ? ನಿಮ್ಮ ಅಜ್ಜಿ ಶೋಭನ್ ಪಟಾಯಿಸೋದಕ್ಕೆ ನಾನೊಬ್ಬ ದೊಡ್ಡ ಫುಟ್ಬಾಲ್ ಪ್ಲೇಯರು ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ದೇವರಾಣೆ, ಆಟದ ಗಂಧದ ಗಾಳಿ ಏನೂ ಗೊತ್ತಿರಲಿಲ್ಲ ನಿನ್ಗೆ. ದಿನ ಆಗ್ತಾ ನಿಮ್ ಶೋಭಾಜಿ ಏನ್ ಮಾಡೋಳು, ಅಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ಇಲ್ಲಿ ಫುಟ್ಬಾಲ್ ಟೂರ್ನಿಮೆಂಟ್ ನಡೀತಾ ಇದೆ. ನೀವ್ಯಾಕೆ ಹೋಗಲ್ಲ ಅಂತ ದಿನಾ ತಲೆ ತಿನ್ನೋಳು. ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗೋದು. ಒಂದಿನ ಬೆಳಿಗ್ಗೆನೆ ಎದ್ದೆ, ಇವತ್ತೊಂದು ದೊಡ್ಡ ಫುಟ್ಬಾಲ್ ಟೂರ್ನಿಮೆಂಟ್ ಇದೆ ಅಂತ ಹೇಳಿ ಮನೆಯಿಂದ ಹೊರಟೆ. ಸಂಜೆ ಬರುವಾಗ ಒಂದು ದೊಡ್ಡ ಟ್ರೋಫಿ ಹಿಡ್ಕೊಂಡ್ಬಿಟ್ಟೆ. ಫುಟ್ಬಾಲ್ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋರು ಹೇಗ್ ಟ್ರೋಫಿ ತಂದ್ರಿ ಅಂತನಾ? ಅಯ್ಯೋ ದಡ್ಡ, 1000 ರೂಪಾಯಿ ಕೊಟ್ಟು ಟ್ರೋಫಿ ಮಾಡ್ತಾರಲ್ಲ, ಅಂಗಡಿಯಿಂದ ತಂದ್ಬಿಟ್ಟೆ. ಏನೋ ಇನ್ನೊಂದ್ಸಲ ಫುಟ್ಬಾಲ್ ಹಾಕ್ಬೇಕಾ? ಸರಿ, ಮೊದಲು ನಿಂತ್ಕೋ. ಹಾಗಾದ್ರೆ ಹುಷಾರಾಗಿ ಆಡ್ಬೇಕು. ಮತ್ತೆ ಬೀಳಂಗಿಲ್ಲ ನೀನು, ಓಕೆನಾ? ಗುಡ್ ಬೈ, ಗುಡ್ ಬೈ. ರೆಡಿನಾ? ಅದೇ ದೊಡ್ಡ ಬರ್ತಾರೆ. ಹಾಗನ್ಬೇಡಮ್ಮ. ಅವನು ಇಲ್ಲಿಗೆ ಬಂದಾಗಿದ್ದ ಸ್ಥಿತಿಗೂ ಈಗಿನ ಸ್ಥಿತಿಗೂ ಹೋಲಿಸಿದ್ರೆ 200% ವಾಸಿ. ಒಳ್ಳೆ ಬೊಂಬೆ ತರ ಆಗ್ಬಿಟ್ಟಿದ್ದ. ಕೂತಿದ್ರೆ ಕೂತ ಹಾಗೆ, ನಿಂತಿದ್ರೆ ನಿಂತ ಹಾಗೆ. ಆ ದೇವ್ರ ದಯೆ, ಈಗ ನೋಡು ಫುಟ್ಬಾಲ್ ಆಡೋ ರೇಂಜಿಗೆ ಬಂದಿದ್ದಾನೆ. ರಿಯಲಿ ಗ್ರೇಟ್ ಅಂಕಲ್. ಇವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ರಿಂದ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಹುಷಾರಾಗಿದ್ದಾನೆ. ಅಲ್ಲೇ ಬಿಟ್ಟಿದ್ರೆ ಇವನ್ ಸ್ಥಿತಿ ಹೇಗಿರ್ತಿತ್ತು. ನೀನ್ ಹೇಗಿದ್ಯಾ ಅಂತ ಕೇಳ್ತಿದ್ದಾನೆ. ಚೆನ್ನಾಗಿದ್ದೀನಿ ಕಣೋ. ನೀನ್ ಹುಷಾರಾಗ್ಲಿ ಅಂತ ದಿನ ದೇವ್ರ ಹತ್ರ ಬೇಡ್ಕೋತಿದ್ದೀನಿ ಗೊತ್ತಾ. ನಾನು ಅಷ್ಟೇ ಬೇಟಾ, ನಿನ್ಗೆ ಬೇಗ ಹುಷಾರಾಗ್ಲಿ ಅಂತ ಅಲ್ಲ ಹತ್ರ ದುವಾ ಕೇಳ್ತೀನಿ. ನೀವ್ ಇಲ್ಲಿಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಆಗಾಗ ಬರ್ತೀರಿ, ಆದಿನೂ ಗೆಲುವಾಗಿರ್ತಾನೆ. ನಿನ್ನ ಸ್ಥಿತಿಗೆ ಕಾರಣ ಆದ ಪಾಪಿಗಳು ಯಾರು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಇದ್ರಿಂದ ಆ ಧರಣೀಂದ್ರ ಇದಾನೆ ಅಂತ ನಂಗೆ ಅನಿಸ್ತಾ ಇದೆ. ಏಟ್ ಚೋಡೋ ಬೇಟಿ, ಈಗ ಅದೆಲ್ಲ ಹೇಳಿದ್ರೆ ಅವನಿಗೆ ಬೇಜಾರಾಗಕ್ಕಿಲ್ಲ. ಬೇಟಿ, ಆದಿಗೆ ನಮ್ದು ದರ್ಗಾದಿಂದ ಒಂದು ತಾಟ ತಂದಿದ್ದೀನಿ, ಅದು ಕೊಟ್ಟು ಎಲ್ಲ ಸರಿ ಹೋಗ್ತದೆ.
ನನಗೆ ಸ್ವಲ್ಪನೂ ಅನುಮಾನ ಇಲ್ಲ ಚಾಚಾ. ಆದಿತ್ಯನ ಈ ಸ್ಥಿತಿಗೆ ಚಿದಂಬರಮೇ ಕಾರಣ. ಅರೆ ಏನ್ ಹೇಳ್ತಾ ಇದ್ದಿ ಬೇಟಿ? ಚಿದಂಬರಂ ಆದಿತ್ಯಗೆ ಯಾಕೆ ಹಿಂಗ್ ಮಾಡ್ತಾರೆ? ಯಾಕೋ ಗೊತ್ತಿಲ್ಲ ಚಾಚಾ. ಆ ಚಿದಂಬರಂನ ಕಂಡ್ರೆ ಆದಿತ್ಯನಿಗೆ ತುಂಬಾ ಸಿಟ್ಟಿತ್ತು. ಆ ಅರ್ಪಿತನ ಮಾತು ಕೇಳ್ಕೊಂಡು ಆ ಚಿದಂಬರಂ ನನ್ನ ಆದಿನ ಈ ಸ್ಥಿತಿಗೆ ತಂದು ನಿಲ್ಸಿದ್ದಾರೆ. ಅರೆ ಚಿದಂಬರ ಸಾಬ್ ಹೀಗೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಬೇಟಿ. ನೀವ್ ಯಾಕೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಅವ್ರೇನಾದ್ರೂ ನಿಮ್ಗೆ ದುಡ್ಡು ಕಾಸು ಕೊಡ್ತಾ ಇದ್ದಾರಾ? ಅರೆ ಬೇಟಿ, ನಾನು ಅವ್ರ ಹತ್ರ ದುಡ್ಡು ಯಾಕೆ ತಗೊಳ್ಳಿ ಹೇಳು? ಹಾಗಾದ್ರೆ ಅವ್ರ ಫೋಟೋ ನಿಮ್ ಪರ್ಸಲ್ಲಿ ಯಾಕಿತ್ತು? ಅದ್ ನಿಮ್ಮ ಹತ್ರ ಬರೋದಕ್ಕೆ ಹೇಗ್ ಸಾಧ್ಯ? ಅದು ಬೇಟಿ, ಅವರು ಇಲ್ಲಿಗೆ ಬಂದಾಗ ಫೋಟೋಗೆ ಬೀಳ್ಸ್ಕೊಂಡು ಹೋಗ್ಬಿಟ್ರು. ಅದು ಹಾಗೆ ನಾನು ತೆಗೆದಿಟ್ಕೊಂಡಿದ್ದೆ. ಅಚ್ಚ ಬೇಟಿ, ನನಗ್ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ನಿಜ ಹೇಳಿ ಚಾಚಾ, ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇ ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿನ್ಗೆ ಅಪ್ಪಜಾನ್ಗೆ ತರ ನೋಡ್ಕೊಳ್ತಾ ಇಲ್ಲ. ಮುಂಚೆ ನೀವೀಗಿರ್ಲಿಲ್ಲ ಚಾಚಾ. ಆದಿತ್ಯನ್ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ನಿಮ್ ಮಗನ್ ತರ ಅಂತಾನು ಹೇಳ್ತಿದ್ರಿ. ಯಾವಾಗ ಆದಿತ್ಯನ್ಗೆ ಈ ತರ ಆಯ್ತೋ ಅವತ್ತಿಂದ ನಿಮ್ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ನಿಜ ಹೇಳಿ ಚಾಚಾ, ಆ ಚಿದಂಬರಂ ಏನಾದ್ರೂ ಹೇಳ್ಕೊಟ್ಟಿದಾರಾ ನನ್ನ ಹತ್ರ ಈ ತರ ಎಲ್ಲ ಮಾತಾಡಿ ಅಂತ? ಅರೆ ಕ್ಯಾ ಬೋಲ್ತಿ ಬೇಟಿ, ಅವ್ರದ್ದು ಮಾತು ನಾನು ಯಾಕೆ ಕೇಳಿ? ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬಿಹೇವಿಯರ್ ಏನೋ ಗಡ್ಬಡಿದೆ. ಆದಿತ್ಯನ್ ಬಗ್ಗೆ ನಿಮ್ಗೆ ಯಾರೋ ಹೇಳ್ಕೊಟ್ಟಿರೋ ತರ ಮಾತಾಡ್ತಾ ಇದ್ದೀರಾ. ಅರೇ ನಾನು ಹೇಳ್ತಾ ಇದ್ದೀನಿ ಕೇಳು ಬೇಟಿ, ಚಿದಂಬರ ಸಾಬ್ ನನಗೆ ಬಹಳ ವರ್ಷದಿಂದ ಗೊತ್ತು. ಅವ್ರು ಹಿಂಗೆಲ್ಲ ಮಾಡಕ್ಕಿಲ್ಲ. ನಿಮಗವ್ರು ತುಂಬಾ ವರ್ಷದಿಂದ ಗೊತ್ತಿದ್ ಮಾತ್ರಕ್ಕೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಚೆನ್ನಾಗಿ ಗೊತ್ತಾ? ಚಿದಂಬರಂ ಏನು ತೊಂದರೆ ಮಾಡದೇ ಇದ್ರೆ ಆದಿತ್ಯ ಯಾಕೆ ಅವ್ರ ಮೇಲೆ ಅಷ್ಟೊಂದು ಸೆಟ್ ಮಾಡ್ಕೋತಾನೆ? ಅದು ಚಿದಂಬರ ಸಾಬು ಆದಿತ್ಯಗೆ ಕೆಲಸದಿಂದ ತೆಗೆದ್ರಲ್ಲ, ಅದಕ್ಕೆ ಅವನಿಗೆ ಕೋಪ ಬಂದಿರಬೇಕು ಬೇಟಿ. ಇಂಪಾಸಿಬಲ್. ಆದಿ ಅವ್ರ ಹತ್ರ ಕೆಲಸ ಬಿಟ್ಟು ಎಷ್ಟು ದಿನ ಆಯ್ತು. ಅದಾದ್ಮೇಲೆ ನನ್ ಜೊತೆನೆ ಚಿದಂಬರಂನ 2-3 ಸಲ ಮೀಟ್ ಮಾಡಿ ಮಾತಾಡಿದಾನೆ. ಅವಾಗ ಅವ್ರ ಜೊತೆ ಆರಾಮಾಗೆ ಮಾತಾಡ್ಕೊಂಡಿದ್ದ. ಆದ್ರೆ ಇವತ್ತು ಅವ್ರ ಫೋಟೋ ನೋಡಿದ ತಕ್ಷಣ ಆದಿ ಯಾಕೆ ಅಷ್ಟು ವೈಲೆಂಟ್ ಆಗಿ ಬಿಹೇವ್ ಮಾಡ್ದ? ಅಬ್ಬಾ, ಅವನ್ ಕೋಪ ನೆನೆಸ್ಕೊಂಡ್ರೆ ನನಗಿನ್ನೂ ಕಣ್ಣಲ್ಲಿ ಕಟ್ದಾಗಿದೆ. ಚಿದಂಬರಂ ಮೇಲೆ ಆದಿಗೆ ಅಷ್ಟು ಕೋಪ ಬರ್ಬೇಕು ಅಂದ್ರೆ ಆ ಚಿದಂಬರಂ ಆದಿಗೆ ಇನ್ನೆಷ್ಟು ತೊಂದರೆ ಕೊಟ್ಟಿರ್ಬೇಡ. ಇಲ್ಲ ಬೇಟಿ, ಚಿದಂಬರ ಸಾಬ್ಗೆ ಆದಿತ್ಯ ಮೇಲೆ ಏನ್ ದ್ವೇಷ ಐತೆ ಆ ಥರ ತೊಂದರೆ ಮಾಡ್ಲಿಕ್ಕೆ? ಖಂಡಿತ ಸಂಬಂಧ ಇದೆ, ಆದ್ರೆ ಯಾಕೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆದಿತ್ಯನ ಅರೆಸ್ಟ್ ಮಾಡಿದ್ದು ಆ ಧರಣೀಂದ್ರನೇ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಅವ್ನು ಯಾವ ಸ್ಟೇಷನ್ ಅಲ್ಲೂ ಸಿಕ್ಕಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಯಾವುದೋ ಒಂದು ವ್ಯಾನ್ ಅಲ್ಲಿ ಅವನ್ ಮನೆ ಮುಂದೆ ತಂದು ಬಿಸಾಕಿದ್ರು. ಇದರಲ್ಲಿ ಆ ಧರಣೀಂದ್ರನ ಇನ್ವಾಲ್ವ್ಮೆಂಟು ಖಂಡಿತ ಇದೆ. ಆ ಚಿದಂಬರಂ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅವತ್ತು ನಾನು ಹಾಸ್ಪಿಟ್ಲಲ್ಲಿ ಧರಣೀಂದ್ರನ ಜೊತೆ ಜಗಳ ಆಡ್ತಿದ್ದೆ. ಆಗ ನೀವು ಅಲ್ಲಿಗೆ ಬಂದು ನನ್ನ ಹೊಡೆದು ಬಡ್ದು ಮನೆಗೆ ಕರ್ಕೊಂಡು ಹೋದ್ರಿ. ಇನ್ನೊಂದು ದಿನ ನಾನು ಹಾಸ್ಪಿಟ್ಲಿಗೆ ಬರ್ತಾ ಇರುವಾಗ ಆ ಧರಣೀಂದ್ರ ನನ್ನ ದಾರಿಲೇ ತಡೆದ. ನನ್ನನ್ನು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಬಿಡಬೇಕೋ ಬೇಡವೋ ಅಂತ ಆ ಚಿದಂಬರಂಗೆ ಫೋನ್ ಮಾಡಿ ಕೇಳ್ದ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ. ಆದಿತ್ಯ ಈ ಸ್ಥಿತಿಗೆ ಬರೋದ್ರಲ್ಲಿ ಆ ಚಿದಂಬರಂ ಮತ್ತೆ ಧರಣೀಂದ್ರ ಕೈವಾಡ ಗ್ಯಾರಂಟಿ ಇದೆ ಅಂತ. ನಾನು ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಆದಿತ್ಯನ ಈ ಸ್ಥಿತಿಗೆ ಆ ಚಿದಂಬರಂ ಮತ್ತೆ ಧರಣೀಂದ್ರ ಏನಾದ್ರೂ ಕಾರಣ ಅಂತ ಗೊತ್ತಾದ್ರೆ ಅವರಿಬ್ಬರನ್ನು ಜೈಲ್ಗೆ ಹಾಕಿಸ್ತೀನಿ. ನನ್ನ ಹತ್ರ ಬಂದು ಮಗಳು ಮಗಳು ಅಂತ ನಾಟಕ ಆಡಿ ಹಿಂದೆ ಹೋಗಿ ಆದಿತ್ಯಂಗೆ ಇಷ್ಟೊಂದು ಕಷ್ಟ ಕೊಡ್ತಾರ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವ್ರ ಹತ್ರನೇ ಹೋಗಿ ಕೇಳ್ತೀನಿ. ಬೇಟಿ ಬೇಟಿ, ಅರೆ ಅಲ್ಲ ಏನ್ ಮಾಡೋದು ಈಗ? ಪಂಚರಂಗಡಿ ಬುಡ್ಡ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಾ ಇದ್ದಾನಲ್ಲ, ಬಿಡಲ್ಲ ಇವನು. ಹಲೋ ನಜೀರ್ ಭಾಯ್. ನಮಸ್ತೆ ಸಾಬ್. ಹೇಳಿ, ಏನು ತುಂಬಾ ದಿವಸ ಆಗಿತ್ತು? ಸಾಬ್, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಸಾಬ್. ನಜೀರ್ ಭಾಯ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನನಗೆ ಯುರೋಪಿಂದ ಅಂದರೆ ಫಾರಿನಿಂದ ಒಂದು ಇಂಟರ್ನ್ಯಾಷನಲ್ ಕಾಲ್ ಬರೋದಿದೆ. ನಾನು ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ? ಅರೆ ಸಾಬ್ ಸಾಬ್, ಫೋನ್ ಕಟ್ ಮಾಡಬೇಡಿ, ಇದು ಬಹಳ ಇಂಪಾರ್ಟೆಂಟ್ ಐತೆ ಸಾಬ್. ಸರಿ, ಅದೇನು ಬೇಗ ಹೇಳಪ್ಪ. ಸಾಬ್, ನಮ್ದು ಬೇಟಿ ನಿರೋಷ ನಿಮ್ಮ ಹತ್ರ ಬರ್ತಾ ಇದ್ದಾಳೆ ಸಾಬ್. ಏನು? ನಿರೋಷ ನನ್ನ ಹುಡ್ಕೊಂಡು ಬರ್ತಾ ಇದ್ದಾಳೆ? ಬರ್ಲಿ ಬಿಡು. ಅದು ಹಂಗಲ್ಲ ಸಾಬ್, ಅವಳು ನಿಮ್ಮ ಹತ್ರ ಜಗಳ ಆಡಕ್ಕೆ ಬರ್ತಾ ಇದ್ದಾಳೆ. ಜಗಳನ? ನನ್ನ ಹತ್ರ ಯಾಕೆ ಜಗಳ? ಅದೇ ಸಾಬ್, ಇವತ್ತು ನಾವು ಆದಿತ್ಯಂಗೆ ನೋಡಕ್ಕೆ ಹೋಗಿದ್ವಿ ಅಲ್ಲ, ಅಲ್ಲಿ ಜರ ಗಡ್ಬಡ್ ಆಗಿ ಹೋಯ್ತು ಸಾಬ್. ಏನು? ಆದಿತ್ಯನಿಗೆ ಮಾತು ಬಂದ್ಬಿಡ್ತಾ? ನನ್ನ ಬಗ್ಗೆ ಏನಾದರೂ? ಇಲ್ಲ ಇಲ್ಲ, ಆದಿತ್ಯಂಗೆ ಇನ್ನೂ ಮಾತು ಬಂದಿಲ್ಲ ಸಾಬ್. ಮತ್ತೆ ಇನ್ನೇನಾಯ್ತು?
ಆದಿತ್ಯಂಗೆ ಹಿಂಗೆ ಆಗೋದಕ್ಕೆ ನೀವೇ ಕಾರಣ ಅಂತ ನಿರೋಷೆಗೆ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ ಸಾಬ್. ಅದಕ್ಕೆ ನಿಮ್ಮ ಹತ್ರ ಜಗಳಾಡಲಿಕ್ಕೆ ಬರ್ತಾ ಇದ್ದಾಳೆ. ತತ್ತೇರಿಕೆ ಅಲ್ಲ ನದೀರ್ ಭಾಯ್, ನಾನು ಆ ರೀತಿ ಎಲ್ಲ ಮಾಡಿಲ್ಲ ಅಂತ ನೀವಾದ್ರೂ ಸ್ವಲ್ಪ ಅವಳಿಗೆ ಬಿಡಿಸಿ ಹೇಳಬೇಕಲ್ವಾ? ನಾನು ಹೇಳಿದೆ ಸಾಬ್, ಆದ್ರೆ ನಿರೋಷ ಭೇಟಿ ನಂದು ಮಾತಿಗೆ ಕೇಳ್ತಾ ಇಲ್ಲ. ಈಗ ಅವಳು ಹೊರಟು ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು ಸಾಬ್. ಸರಿ, ಥ್ಯಾಂಕ್ ಯು ನದೀರ್ ಭಾಯ್ ಫೋನ್ ಮಾಡಿದ್ದಕ್ಕೆ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ನನ್ನ ಕಂಪ್ನಿ ಒಂದು ಲಾಸ್ ಆಗೋದ್ರಲ್ಲಿದೆ. ಯಾವ ಕಂಪ್ನಿ? ನಿರೋಷ ಪ್ರೈವೇಟ್ ಲಿಮಿಟೆಡ್. ನಿರೋಷನ? ಯಾವ ಕಂಪ್ನಿ ಅದು? ನಾನು ಹೆಸರೇ ಕೇಳಿಲ್ಲ. ಅದೆಲ್ಲ ಆಮೇಲೆ ಹೇಳ್ತೀನಿ, ಏನೆಲ್ಲ ಹೇಳ್ಕೊಂಡು ಕುತ್ಕೊಳಕ. ನೋಡು, ಸ್ವಲ್ಪ ಹೊತ್ತು ಮನೆಗೆ ಯಾರೇ ನಾನು ಕೇಳ್ಕೊಂಡ್ ಬಂದ್ರು ನಾನು ಮನೇಲಿ ಇಲ್ಲ ಅಂತ ಹೇಳ್ಬಿಡು, ಗೊತ್ತಾಯ್ತಾ? ಯಾರು ಬರ್ತಾರೆ? ಯಾರು ಬರ್ತಾರೆ ಅಲ್ಲ, ಯಾರಾದ್ರೂ ಬಂದ್ರೆ ಹಾಗೆ ಹೇಳು ಅಂತ. ಯಾರು ಬೇಕು? ಚಿದಂಬರಂ ಅವ್ರನ್ನ ನೋಡ್ಬೇಕಿತ್ತು. ನೀವ್ಯಾರು? ನಾನು ಅವ್ರ ಮಗಳು. ಏನಂದೆ? ಮಗಳ? ಅವ್ರನ್ನ ನನ್ನ ತಂದೆ ತರ ಅನ್ಕೊಂಡಿದ್ದೆ, ಆದ್ರೆ ಅವ್ರ ನಿಜವಾದ ಬಣ್ಣ ಏನು ಅಂತ ನನಗೆ ಗೊತ್ತಾಯ್ತು. ಏನ್ ನಿಜವಾದ ಬಣ್ಣ ಗೊತ್ತಾಗಿದ್ದು? ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ಮನೆಗೆ ಬಂದು ನನ್ನ ಗಂಡನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ? ನೋಡಿ, ಅವ್ರಿದ್ರೆ ಕರೀರಿ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ನಾನು ಅವ್ರ ಹೆಂಡತಿ, ಅದೇನ್ ಹೇಳ್ಬೇಕೋ ನನ್ನ ಹತ್ರನೇ ಹೇಳು. ನಿಮ್ ಗಂಡ ಒಬ್ಬ ರಾಕ್ಷಸ, ಮನುಷ್ಯತ್ವನೇ ಇಲ್ಲದೆ ಇರೋರು. ತನ್ನ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸಾಯಿಸ್ತಾರೆ, ಯಾರ ಜೀವನ ಬೇಕಾದ್ರೂ ಹಾಳು ಮಾಡ್ತಾರೆ. ಕರುಣೆ ಕನಿಕರ ಏನೂ ಇಲ್ಲ ಅವ್ರಿಗೆ. ನೋಡು, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಗಂಡನ ಬಗ್ಗೆ ನನ್ನ ಮುಂದೆನೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿಂಗೆ? ಹೇಗ್ ಸಂಸಾರ ಮಾಡ್ತಿದ್ದೀರಾ ಅವ್ರ ಜೊತೆ? ಸ್ವಲ್ಪ ಯಾಮಾರಿದ್ರು ನಿಮ್ಮನ್ನು ಮಾರ್ಬಿಡ್ತಾರೆ. ನನ್ನ ಗಂಡನಿಂದ ನಿನಗೇನ್ ತೊಂದರೆ ಆಯ್ತು ಅಂತ ಹೀಗೆಲ್ಲ ಬಂದು ಗಲಾಟೆ ಮಾಡ್ತಿದ್ಯಾ? ನಿಮ್ಮ ಗಂಡ ನನ್ನ ಗಂಡ ಆಗೋನಿಗೆ ಹೊಡೆಸಿ ಕೈ ಕಾಲ್ ಬರ್ದೇ ಇರೋಗ್ ಮಾಡಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? MLA ಸೂರ್ಯ ಅವ್ರ ಮಗ ಆದಿತ್ಯನ್ ಬಗ್ಗೆ. ಒಂದು ಕಾಲದಲ್ಲಿ ಆದಿತ್ಯ ನಿಮ್ ಯಜಮಾನ್ರನ್ನ ದೇವ್ರ ತರ ಅಂತ ಅನ್ಕೊಂಡಿದ್ದ, ತನ್ನ ತಂದೆ ತರ ಅಂತಾನು ಅನ್ಕೊಂಡಿದ್ದ. ನಮಗ್ ಹೆಲ್ಪ್ ಮಾಡೋ ತರ 5 ಲಕ್ಷ ಕೊಟ್ಟು ವಾಪಸ್ ಕೊಡ್ಬೇಡ ಅಂತಾನು ಹೇಳಿದ್ರು. ಆಮೇಲೆ ದುಡ್ಡಿಲ್ದೇ ಇದ್ದಾಗ ತಕ್ಷಣಕ್ಕೆ ವಾಪಸ್ ಕೊಡು ಅಂದ್ರು. ಅವ್ರ ಜೊತೆಗೆ ಇನ್ನೊಬ್ಬ ಯಾವನೋ ಮನೆ ಹಾಳ ಆ ರಂಜಿತ್ ಅಂತಾನು ಸೇರ್ಕೊಂಡಿದ್ದಾರೆ. ಇಬ್ರು ಸೇರಿ ಆದಿತ್ಯನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಅವನನ್ನ ಮೇಲೆ ಹೇಳಕ್ಕಾಗ್ದಿರೋ ತರ ಮಾಡಿದ್ದಾರೆ. ಪಾಪ ಅವನು ತನ್ನ ಕಾಲ್ಮೇಲೆ ತನಗೆ ನಿಂತ್ಕೊಳಕ್ ಆಗ್ತಿಲ್ಲ. ಕಂಡೋರ್ನೆಲ್ಲ ಮಗನ್ ತರ ಮಗಳ ತರ ಅಂತ ಹೇಳಿ ಮೋಸ ಮಾಡದೆ ಅವ್ರ ಕೆಲ್ಸ. ಎಲ್ಲಿ ಆ ಚಿದಂಬರಂ? ಕರೀರಿ ಈಚೆಗೆ. ನೋಡು, ಸುಮ್ನೆ ನನ್ನ ಗಂಡನ ಬಗ್ಗೆ ಏನೇನೋ ಹೇಳ್ಬೇಡ. ಅವ್ರು ಹಾಗೆಲ್ಲ ಮಾಡೋರಲ್ಲ. ಎಲ್ರಿ ನಿಮ್ ಗಂಡ? ಕರೀರಿ ಅವ್ರನ್ನ ಈಚೆಗೆ. ಅವರೇ ಹೇಳಿ ಈ ಮಾತನ್ನ. ಇಷ್ಟು ದಿನ ಆದಿ ಕೈ ಕಾಲು ಆಡ್ಸಕ್ಕಾಗ್ದೆ ಮಲ್ಕೊಂಡಲ್ಲೇ ಮಲ್ಕೊಂಡಿದ್ದ. ನಾನು ಅವನ್ನ ನೋಡಕ್ ಹೋದಾಗ ನಿಮ್ ಗಂಡ ಅವನ್ಗೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದಕ್ಕೆ ತಾನೆ ಆದಿ ಅವ್ರ ಫೋಟೋ ನೋಡಿದ ತಕ್ಷಣ ಆಗ ನಡ್ಕೊಂಡಿದ್ದು. ಏನ್ ಅನ್ಯಾಯ ಮಾಡಿದನು ಅವನು? ಯಾಕೆ ಅವ್ರಾಗ ನಡ್ಕೊಂಡ್ರು? ನೋಡಮ್ಮ, ನಿನಗೇನೋ ಕನ್ಫ್ಯೂಷನ್ ಆಗಿದೆ. ನನ್ನ ಗಂಡ ಆದಿತ್ಯಂಗೆ ಹೀಗೆಲ್ಲ ಮಾಡಿರಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವನು ಅವ್ರ ಫೋಟೋ ನೋಡಿ ಕೋಪ ಮಾಡ್ಕೊಂಡ ಅಂದ ಮಾತ್ರಕ್ಕೆ ಇವರೇ ಹಾಗೆಲ್ಲ ಮಾಡಿದ್ದಾರೆ ಅಂತ ಏನ್ ಗ್ಯಾರಂಟಿ? ಅದನ್ನ ಯಾರಾದ್ರೂ ನೋಡಿದಾರಾ? ಸುಮ್ಮನೆ ಮನೆ ಮುಂದೆ ಬಂದು ಹೀಗೆಲ್ಲ ಗಲಾಟೆ ಮಾಡಬೇಡ, ಮರ್ಯಾದೆ ಹೋಗುತ್ತೆ ನಮ್ದು. ನಿನಗೆ ಅವ್ರ ಮೇಲೆ ಅನುಮಾನ ಇದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು.
ಈ ಹುಡುಗಿನೇ ಅಲ್ವಾ ಮೇಡಮ್ ನಿಮ್ಗೆ ಜಾಗ ಕೊಡದೆ ಆಟ ಆಡ್ಸರೋದು? ನೀವೊಂದು ಮಾತನ್ನಿ, ಅವ್ಳು ನಡ್ಕೊಂಡ್ಬಂದು ನಿಮ್ಮ ಕಾಲ ಕಡೆ ಬೆಳೆಸ್ತೀನಿ. ಏ ಫೂಲ್, ಅವಳು ಚಿನ್ನದ ಮೊಟ್ಟೆ ಇಡೋ ಕೋಳಿ. ಕುತ್ತಿಗೆ ಕುಯ್ದ್ರೆ ನಮ್ಮ ಕೈಗೆ ಸಿಗೋದು ಬರೀ ಪುಕ್ಕ ಮಾತ್ರ. ನಿರೋಷ